ಕೆಲವರು ಕೇಳ್ತಾರೆ ಅಲ್ಲ. ನನಗೊಂದು ಪ್ರಶ್ನೆ ಉಂಟು, ಶ್ರೀರಾಮಚಂದ್ರ ಭಗವಂತನ ಅವತಾರ, ಅವನ್ ಯಾಕೆ ಕಾಡಿಗೆ ಹೋದ ಅಂತ. ಶ್ರೀಕೃಷ್ಣ ಅವತಾರ, ಅವನ್ ಯಾಕೆ ಕಾರಾಗೃಹದಲ್ಲಿ ಹುಟ್ಟಿದ. ರಾಮಕೃಷ್ಣ ಪರಮಹಂಸರು ಪಾಪ ನಮ್ಗಿಂತ ಜಾಸ್ತಿ ಜಪ ಪೂಜೆ ಮಾಡಿದವ್ರು, ಅವರಿಗೂ ಕ್ಯಾನ್ಸರ್ ಬಂತಲ್ಲ. ಕಷ್ಟಗಳು ನಷ್ಟಗಳು ಬರೋದೆ, ಇಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ. ಯಾರಿಗೆ ಗೊತ್ತಾ? ಒಬ್ಬ ಇನ್ನೂ ಹುಟ್ಟಿಲ್ಲ, ಇನ್ನೊಬ್ಬ ಸತ್ತು ಹೋಗಿದ್ದಾನೆ. ಇಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ. ಎಲ್ಲಿಯ ತನಕ ಸಮುದ್ರ ಉಂಟು ಅಲ್ಲಿಯ ತನಕ ತೆರೆ ಇರೋದೇ. ಆದ್ರಿಂದ ನಾವೇನ್ ಮಾಡ್ಬೇಕು? ರೆಡಿ ಇರ್ಬೇಕದು. ಏನ್ ಯಾವ್ದಕ್ಕೆ ರೆಡಿ ಇರಬೇಕು? ಬರ್ತದೆ ಕಷ್ಟ ಆದ್ಮೇಲೆ ಸುಖ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಈ ಚಕ್ರ ಸಂಸಾರದಲ್ಲಿ ಇರೋದೆ. ಕೆಲವರು ಮಕ್ಕಳ ಕಾಲದಲ್ಲಿ ನನಗೆ ಮನೆಗೆ ಸೊಸೆ ಬಂದ ಮೇಲೆ ಸೊಸೆ ಎಲ್ಲ ಸೇವೆ ಮಾಡ್ತಾಳೆ, ಆರಾಮಾಗಿರ್ಬಹುದು ಅಂತ ಕಾಯ್ತಾರೆ. ಮಗನಿಗೆ ಜಾಬ್ ಸಿಕ್ಕಿ ಒಳ್ಳೆ ಪೊಸಿಷನ್ಗೆ ಹೋದ್ಮೇಲೆ ನಮ್ಗೆ ಸುಖ ಅಂತ. ಇಲ್ಲ ಸ್ವಾಮಿ, ಅದಕ್ಕೆ ಯಾರನ್ನು ಹಳಿಬಾರದು. ಇರುವ ವ್ಯವಸ್ಥೆ ಇರೋದು ಹಾಗೆ. ಏನ್ ಮಾಡ್ಬೇಕು? ಬಿ ರೆಡಿ. ಹೌದಪ್ಪ, ಒಂದಾದ್ಮೇಲೆ ಒಂದು ಬರ್ತದೆ, ಎದುರಿಸ್ಕೊಂಡು